ಕಂಡೀಷನ್ನ ನೋಡೋದಾದರೆ ನೋಡಿದ್ರೆ ಇಲ್ಲಿ ಬಲ್ಪ್ ಯಾವುದೇ ಎಲ್ ಇ ಡಿನೂ ಆನ್ ಆಗ್ತಿಲ್ಲ. ಬಟ್ ನೆಕ್ಸ್ಟ್ ನೋಡಿದ್ರೆ ಈ ಬಲ್ಬಲ್ಲಿ ಬ್ಲಿಂಕ್ ಆಗ್ತಿದೆ. ಇವಾಗ ಏನು ಮಾಡೋದು ಅಂತ ನೋಡೋಣ. ಯಾವುದೇ ಎಲ್ ಇ ಡಿ ಆನ್ ಆಗದೆ ಇರೋ ಬಲ್ಪ್ ಇವಾಗ ನೋಡಿದ್ರೆ ಕನೆಕ್ಷನ್ ಕೊಟ್ಟಿದ್ದೀವಿ, ಯಾವುದೇ ಎಲ್ ಇ ಡಿನೂ ಆನ್ ಆಗ್ತಿಲ್ಲ. ಬಟ್ ಈ ಸರ್ಕಲಾಗ ನೋಡಿದ್ರೆ ನೀವು ಒಂದು ಎಲ್ ಇ ಡಿ ಮಾತ್ರ ಬ್ಲ್ಯಾಕ್ ಡಾಟ್ ಇದೆ. ಇಲ್ಲಿ ನೋಡಿದ್ರೆ ಬ್ಲ್ಯಾಕ್ ಡಾಟ್ ಇದೆ, ಬಟ್ ಮಿಕ್ಕಿದ ಎಲ್ ಇ ಡಿ ಎಲ್ಲ ಚೆನ್ನಾಗಿರೋದು. ನೋಡಿ ಇಲ್ಲಿ ತೋರಿಸ್ತಾ ಇರೋ ಥರ ಒಂದು ವೈರ್ ತಗೊಂಡು ಕರೆಂಟ್ನ ಬೈಪಾಸ್ ಮಾಡಿಸೋಣ. ಅವಾಗ ಏನಾದರೂ ಬಲ್ಪ್ ಆನ್ ಆಗಿದೆ ಅಂದರೆ ಆ ಎಲ್ ಇ ಡಿ ಹೋಗಿದೆ ಅಂತ ಅರ್ಥ. ಅದನ್ನು ಇವಾಗ ರಿಮೂವ್ ಮಾಡಿ ಸಾಲ್ಡ್ರ್ ಮಾಡಿದ್ರೆ ಬಲ್ಪ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ. ಮತ್ತು ನೆಕ್ಸ್ಟ್ ಕಂಡೀಷನ್, ಎರಡನೇ ಕಂಡೀಷನ್ ನೋಡೋಣ. ಇದು ರಿಮೂವ್ ಮಾಡಿ. ಇಲ್ಲಿ ಎರಡನೇ ಕಂಡೀಷನ್ ನೋಡೋದಾದರೆ ಈ ಬ್ಲಿಂಕ್ ಆಗ್ತಿರೋ ಬಲ್ಪ್ನ ರಿಮೂವ್ ಮಾಡೋಣ. ಕ್ಯಾಪ್ ಏನಿದೆ ಅದನ್ನು ರಿಮೂವ್ ಮಾಡೋಣ. ಒನ್ಸ್ ನೋಡೋಣ. ಬ್ಲಿಂಕ್ ಆಗಿರೋ ಲೈಟ್ ಇದು ನೋಡಿರಿ, ಬ್ಲಿಂಕ್ ಆಗ್ತಿದೆ. ಸರಿನಾ. ಇವಾಗನ್ನ ಸರ್ಕ್ಯೂಟ್ ಆಫ್ ಮಾಡಿಬಿಟ್ಟು ಮೇಲೆ ಇರೋನ ಕ್ಯಾಪ್ ರಿಮೂವ್ ಮಾಡೋಣ. ಕ್ಯಾಪ್ ರಿಮೂವ್ ಮಾಡಿ ನೋಡಿ. ಈಗ ಸ್ವಿಚ್ ಆನ್ ಮಾಡಿ ಹೋಲ್ಡರ್ ತಗೊಂಡು ಕನೆಕ್ಟ್ ಮಾಡೋಣ. ಓಕೆನಾ. ನೋಡಿ ಇಲ್ಲಿ ಬ್ಲಿಂಕ್ ಆಗ್ತಿದೆ. ಇವಾಗ ವೈರ್ ತಗೊಂಡು ಇವಾಗ ಎಲ್ ಇ ಡಿ ಎಲ್ಲ ಎಲ್ ಇ ಡಿನೂ ಬೈಪಾಸ್ ಮಾಡಿಸೋಣ. ನೋಡಿ ಇಲ್ಲಿ ಈ ಥರ ಎಲ್ಲ ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಡು ಹೋಗೋಣ, ಒನ್ ಬೈ ಒನ್. ನೋಡಿ ಇದು ಇಲ್ಲ, ಇದು ಚೆನ್ನಾಗೇ ಇದೆ. ಬಟ್ ಬೈ ಚಾನ್ಸ್ ಏನಾದರೂ ಚೆನ್ನಾಗೇ ಇದ್ದರೆ ಎಲ್ ಇ ಡಿ ಏನಾಗುತ್ತೆ ಗೊತ್ತಾ, ಅಲ್ಲಿ ಆ ಎಲ್ ಇ ಡಿ ಆಫ್ ಆಗಿಬಿಡುತ್ತೆ. ಕರೆಂಟ್ ಏನಿದೆ ಆ ವೈರ್ ಮುಖಾಂತರ ಬೇರೆ ಎಲ್ ಇ ಡಿಗೆ ಪಾಸ್ ಆಗುತ್ತೆ. ನೋಡಿ ಈ ಥರ. ಆಗ ಎಲ್ ಇ ಡಿ ಏನಾಗುತ್ತೆ ಅಂದರೆ ಆಫ್ ಆಗಿಬಿಡುತ್ತೆ. ನಾವು ಯಾವ ಕನೆಕ್ಟ್ ಮಾಡ್ತೀವಿ ಆ ಎಲ್ ಇ ಡಿ ಆಫ್ ಆಗಿಬಿಡುತ್ತೆ. ಓಕೆನಾ. ನೋಡಿ ಇಲ್ಲಿ ಸಪೋಸ್ ಏನಾದರೂ ಆ ಎಲ್ ಇ ಡಿ ಡ್ಯಾಮೇಜ್ ಆಗಿದ್ದರೆ ನೋಡಿ ಈ ಥರ. ಓಕೆನಾ. ಬೈಪಾಸ್ ಆದಾಗ ಎಲ್ ಇ ಡಿನೂ ಎಲ್ಲ ಎಲ್ ಇ ಡಿನೂ ಆನ್ ಆಗುತ್ತೆ. ಈಗ ಹೋಲ್ಡರಿಂದ ರಿಮೂವ್ ಮಾಡಿ ಹೋಗಿದೆ ನೋಡಿ ಆ ಎಲ್ ಇ ಡಿನ ಇವಾಗ ರಿಮೂವ್ ಮಾಡೋಣ. ಓಕೆನಾ. ಆ ಮಾರ್ಕ್ ಮಾಡಿರೋ ಎಲ್ ಇ ಡಿನ ರಿಮೂವ್ ಮಾಡೋಣ. ಫುಲ್ ಬೇಸ್ ಕಾಣಿಸೋ ಥರ ರಿಮೂವ್ ಮಾಡಿಕೊಂಡು, ಇನ್ನೊಂದು ಹೇಳೋದು ಮರ್ತೋದೆ ಏನಂದರೆ, ಇವಾಗ ಯಾಕಂದರೆ ಅದು ಹಂಗೆ ಬ್ಲಿಂಕ್ ಆಗ್ತಿದ್ದು ಆ ಎಲ್ ಇ ಡಿಯಲ್ಲಿ ಲೈಟ್ ಕರೆಂಟ್ ಪಾಸ್ ಮಾಡ್ತಾ ಇರುತ್ತೆ. ಓಕೆನಾ. ಸೆಕೆಂಡ್ ಕಂಡೀಷನಲ್ಲಿ. ಫಸ್ಟ್ ಕಂಡೀಷನ್ ಆ ಎಲ್ ಇ ಡಿನೇ ಡ್ಯಾಮೇಜ್ ಆಗಿತ್ತು. ನೋಡಿ ಇಲ್ಲಿ ತೋರಿಸೋ ಥರ ಎಲ್ ಇ ಡಿನ ರಿಮೂವ್ ಮಾಡ್ಕೊಳ್ಳೋಣ. ಈಗ ಸಾಲ್ಡರ್ ಗನ್ನ ಆನ್ ಮಾಡಿಕೊಂಡು ಸಾಲ್ಡ್ರಿಂಗ್ ಮಾಡೋಣ. ಓಕೆನಾ. ಸಾಲ್ಡರ್ ಗನ್ ಇವಾಗ ಹೀಟ್ ಆಗಿದೆ. ನೋಡಿ ಲೆಡ್ನ ಮೆಲ್ಟ್ ಮಾಡಿಕೊಂಡು ಅಲ್ಲಿ ಏನು ಹೋಗಿದೆ ಎಲ್ ಇ ಡಿ, ಆ ಎಲ್ ಇ ಡಿನ ಕನೆಕ್ಷನ್ ಮಾಡೋಣ. ನೋಡಿ ಇಲ್ಲಿ ತೋರಿಸ್ತಾ ಇರೋ ಥರ ಆ ಎರಡು ಎಂಡ್ ಏನಿದೆ ಎಲ್ ಇ ಡಿದು ಸಾಲ್ಡ್ರ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ತೋರಿಸ್ತಾ ಇರೋ ಥರ. ನೋಡಿ ಒಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸಾಲ್ಡ್ರ್ ಮಾಡ್ತಿದ್ರೆ ಎಲ್ಲ ಎಲ್ ಇ ಡಿನೂ ಬ್ಲಿಂಕ್ ಆಗ್ತಿದೆ. ನೋಡಿ ಇಲ್ಲಿ ಕನೆಕ್ಟ್ ಆಗ್ತಿದೆ. ನೋಡಿ ಈ ಥರ ಸಾಲ್ಡ್ರ್ ಮಾಡಿಕೊಂಡು ಇವಾಗ ಪರ್ಫೆಕ್ಟ್. ಇವಾಗ ಸ್ವಿಚ್ ಆನ್ ಮಾಡಿ ಹೋಲ್ಡರ್ಗೆ ಕನೆಕ್ಷನ್ ಮಾಡೋಣ. ನೋಡಿ ಸಾಲ್ಡರಿಂಗ್ ಮಾಡಿದ್ದೀವಿ. ಎಲ್ ಇ ಡಿ ಎಲ್ಲ ಚೆನ್ನಾಗೇ ಇದೆ. ಅದು ಏನು ಹೋಗಿತ್ತು ಆ ಎಲ್ ಇ ಡಿನ ರಿಪ್ಲೇಸ್, ಎಲ್ ಇ ಡಿನ ತೆಗೆದು ಸಾಲ್ಡ್ರ್ ಮಾಡಿದ್ದೀವಿ. ಸ್ವಿಚ್ ಆನ್ ಮಾಡಿ ಇವಾಗ ಹೋಲ್ಡರ್ ಹಾಕಿ ನೋಡೋಣ. ಈಗ ಸ್ವಿಚ್ ಆನ್ ಮಾಡೋಣ. ನೋಡಿ ಸ್ವಿಚ್ ಆನ್ ಮಾಡಿದ್ರೆ ಬಲ್ಬ್ ಆನ್ ಆಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.